ಬಕ್ರೀದ್ ಹಬ್ಬದ ಪ್ರಯುಕ್ತ ಬೀದರ್ ಜಿಲ್ಲೆಯ ಬಾಲ್ಕಿ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಹಾಗೂ ನಗರ ಪೊಲೀಸ್ ಸ್ಟೇಷನ್ ಸಿಪಿಐ ಅಂಬರೀಶ್ ಅವರು ಈ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಿದ್ದರು. ಸಭೆ ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು, ಮುಂಬರುವ ಬಕ್ರೀದ್ ಹಬ್ಬಕ್ಕೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗುವುದು. ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಹಬ್ಬವನ್ನ ಶಾಂತಿಯಿಂದ ನಡೆಸಿಕೊಂಡು ಹೋಗಬೇಕು ಎಂದು ಕಿವಿಮಾತು ಹೇಳಿದರು. ಇದೇ ವೇಳೆ ಎಲ್ಲ ಸಮುದಾಯದ ಹಿರಿಯರು, ನಾಯಕರು ಭಾಗವಹಿಸಿ ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಈ ಸಮಯದಲ್ಲಿ ಅಬ್ದುಲ್ ನಜೀರ್, ಸೈಯದ್ ಸೋಹಾಬ್, ಶಿವಕುಮಾರ್ ಮಿತ್ರೆ, ರಾಜಕುಮಾರ್ ಬೋದೆ, ಅಶೋಕ್ ಗಾಯಕ್ವಾಡ್, ಸಂಜು ಭಾವಿಕಟ್ಟಿ ಹಾಗೂ ಹಲವರು ಭಾಗಿಯಾಗಿದ್ದರು. ರತಿಕಾಂತ್ ಭಾಲ್ಕಿ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಎಲ್ಲರನ್ನೂ ಕೂಡಿ ನಾವು ಕರೆದಿರೋ ಉದ್ದೇಶ ಎಲ್ಲರೂ ಕೂಡಿ ಹಬ್ಬ ಆಚರಿಸೋಣ ಅನ್ನೋ ಒಂದು ಉದ್ದೇಶದಿಂದ ಮತ್ತು ನಮ್ಮ ಕಡೆಗೆ ಒಗ್ಗಟ್ಟು ಬಂದಿರುವಂಥ ಎಲ್ಲ ಹಿಂದೂ, ಮುಸ್ಲಿಂ ಮತ್ತು ಉಳಿದೆಲ್ಲ ಸಮಾಜದ ಎಲ್ಲ ಮುಖಂಡರುಗಳಿಗೂ, ಮಾಧ್ಯಮದವರಿಗೆ ನಾವು ನಮ್ಮ ಪೊಲೀಸ್ ಠಾಣೆ ವತಿಯಿಂದ ನಿಮಗೆ ಸ್ವಾಗತ ಕೋರ್ತೀವಿ. ಈಗ ಅವತ್ತು 28ನೇ ತಾರೀಕು ನೀವೆಲ್ಲರೂ ಕೂಡಿ ಆಚರಿಸುವಂಥ ಹಬ್ಬಕ್ಕೆ ನಾವೆಲ್ಲರೂ ಕೂಡಿ ಯಾವ ರೀತಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಮಾಡೋಣ ಮತ್ತು ಶಾಂತಿಪೂರ್ಣವಾಗಿ ಯಾವ ರೀತಿ ಮಾಡೋಣ ಅನ್ನೋದಕ್ಕೆ ನೀವು ಅವತ್ತು ಏನೇನು ಮಾಡ್ತೀರಿ, ಎಲ್ಲೆಲ್ಲಿ ಪೊಲೀಸವರು ನಿಮಗೆ ಸಹಾಯಕತೆ ಇದೆ ಮತ್ತು ನಮಗೊಂದಿರ್ತದೆ ಗುಪ್ತ ಮಾಹಿತಿ, ಅದನ್ನು ನಾವು ಮಾಡ್ತೀವಿ. ಬಟ್ ಆದ್ರೂ ನೀವು ಇಲ್ಲೇ ಇರುವಂಥ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರುವಂಥ ಜನರು, ಸೊ ನಿಮಗೆ ಇನ್ನೂ ಜಾಸ್ತಿ ಗೊತ್ತಿರ್ತೈತಿ ಎಲ್ಲಿ ಏನೂ ತೊಂದರೆ ಆಗ್ತೈತಿ, ಎಲ್ಲಿ ಏನಾಗಲ್ಲ ಮತ್ತು ಪೊಲೀಸ್ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಅದಕ್ಕೆ ನಮಗೆ ಒಂದು 3-4 ಜನ ಮುಸ್ಲಿಂ ಮುಖಂಡರು, 3-4 ಜನ ಹಿಂದೂ ಮುಖಂಡರು ಮಾತಾಡಿದ್ರೆ ಅಂದ್ರೆ ನಮಗೊಂದು ಐಡಿಯಾ ಬರ್ತೈತಿ ಎಲ್ಲೆಲ್ಲಿ ಏನು ಕೆಲಸ ಮಾಡಬೇಕು ಅಂತ. ಸಂಕ್ಷಿಪ್ತವಾಗಿ